ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಮಹಾಯುದ್ಧ. ಈ ಮಹಾಯುದ್ಧದ ಹೊಡೆತಕ್ಕೆ ಷೇರುಪೇಟೆ ಸಿಕ್ಕಾಕೊಂಡಿದೆ. ಷೇರು ಮಾರುಕಟ್ಟೆ ಭಾರೀ ಕುಸಿತ ಕಂಡಿದೆ. 2300 ಅಂಕಗಳ ಕುಸಿತವನ್ನ ಸೆನ್ಸೆಕ್ಸ್ ಕುಸಿತ ಕಂಡಿದೆ. ನಿಫ್ಟಿಯಲ್ಲಿ 2300 ಅಂಕಗಳ ಭಾರೀ ಕುಸಿತ ಆಗಿದೆ. ಷೇರುಪೇಟೆಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ, ಷೇರು ಮಾರುಕಟ್ಟೆಯಲ್ಲಿ ಆಗಿರುವಂತಹ ಬೆಳವಣಿಗೆ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಹೇಗಾಗ್ತಾ ಇದೆ, ನೇರವಾಗಿ ತೈಲ, LPG ಇವುಗಳ ಮೇಲೆ ಬೀಳ್ತಾ ಇರೋದು ಪರಿಣಾಮವನ್ನು ಅನುಭವಿಸ್ತಾ ಇದ್ದೀವಿ. ಷೇರು ಮಾರುಕಟ್ಟೆ ಭಾರೀ ಕುಸಿತವನ್ನ ಕಂಡಿದೆ. ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ ಮಧ್ಯಪ್ರಾಚ್ಯದ ಯುದ್ಧ. 3 ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಈ ಯುದ್ಧದ ನಡುವೆಯೂ ಕೂಡ ಅದರ ಪರಿಣಾಮ ನಾವು ಅನುಭವಿಸ್ತಾ ಇರೋದು. ಆರ್ಥಿಕವಾಗಿ ಆಮದು ಮತ್ತು ರಫ್ತಿನ ವಿಚಾರದಲ್ಲಿ ತಲ್ಲಣಗಳಾಗ್ತಾ ಇದೆ. ಇದೀಗ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗಮನಾರ್ಹವಾಗಿ ಕುಸಿದಿರೋದನ್ನು ಗಮನಿಸ್ತಾ ಇದ್ದೀವಿ. ಈ ಬಿಕ್ಕಟ್ಟಿನಿಂದ ಷೇರುಪೇಟೆ ಮತ್ತು ಆರ್ಥಿಕತೆ ಮೇಲೆ ಅನೇಕ ಪರಿಣಾಮಗಳಾಗ್ತಾ ಇದೆ. ಹೂಡಿಕೆದಾರರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸುಮಾರು 10 ಲಕ್ಷ ಕೋಟಿ ಯುದ್ಧ ಆರಂಭ ಆದಾಗಿನಿಂದ 10 ಲಕ್ಷ ಕೋಟಿ ನಷ್ಟವನ್ನು ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೂಪಾಯಿ ಮೌಲ್ಯ ಕುಸಿತಾ ಇದೆ. ಜಾಗತಿಕ ಅಸ್ಥಿರತೆಯಿಂದ 92ರ ಆಸುಪಾಸಿಗೆ ಹೋಗಿದ್ವಿ ನಾವು. 90 ಇತ್ತು, 90 ಆದ ನಂತರ 92ರ ಆಸುಪಾಸಿಗೆ ಹೋಗಿ ನಿಂತಿತ್ತು. ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ರೂಪಾಯಿ ಕುಸಿದಿರೋದು 92.02 ಇದೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಆಮದು ಮತ್ತು ರಫ್ತುಗಳಲ್ಲಿ ವ್ಯತ್ಯಯ ಆಗ್ತಾ ಇದೆ. ಮತ್ತೊಂದು ಕಡೆ ಹಣದುಬ್ಬರ ಹೆಚ್ಚಾಗುವ ಸಾಧ್ಯತೆಯಿಂದಾಗಿ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಕಡಿತಗೊಳಿಸೋದಿಲ್ಲ ಎನ್ನುವಂಥ ಭಯ ಕೂಡ ಹೂಡಿಕೆದಾರರಲ್ಲಿದೆ. ಎಲ್ಲದರ ಪರಿಣಾಮದಿಂದ ಭೌಗೋಳಿಕ ರಾಜಕೀಯ ಅಸ್ಥಿರತೆಯಿಂದಾಗಿ ಹೂಡಿಕೆದಾರರು ಆತಂಕಕ್ಕೊಳಗಾಗಿದ್ದಾರೆ. ಹೀಗಾಗಿ ಈ ಮಾರ್ಚ್ ತಿಂಗಳ ಆರಂಭದಲ್ಲೆಯೂ ಕೂಡ, ಅಂದರೆ 9 ದಿನ ಆಯಿತು ಯುದ್ಧ ಶುರುವಾಗಿ, 9-10 ದಿನ, ಮಾರ್ಚ್ ಮೊದಲ ವಾರದಲ್ಲೇ ಕುಸಿತವನ್ನು ಕಾಣ್ತಾ ಬಂತು. ಒಂದು ಕಡೆ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇರೋದು, ಮತ್ತೊಂದು ಕಡೆ ರಫ್ತು ವಲಯಕ್ಕೂ ಕೂಡ ವಿಪರೀತವಾದಂಥ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗಮನಾರ್ಹವಾಗಿ ಕುಸಿತವನ್ನು ಕಂಡಿವೆ. ಭೌಗೋಳಿಕ ಮತ್ತು ರಾಜಕೀಯ ಈ ಅಸ್ಥಿರತೆಯಿಂದ ಷೇರು ಮಾರುಕಟ್ಟೆಯಲ್ಲಿ ಗಮನಾರ್ಹವಾಗಿ ಕಡಿಮೆಯಾಗಿದೆ. 2300 ಅಂಕ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ 2100 ಅಂಕ ಕಡಿಮೆ ಆಗಿರೋದು ಸಹಜವಾಗಿದೆ. ಅಸ್ಥಿರತೆ ಇದ್ದಾಗ ಹೂಡಿಕೆದಾರರಿಗೆ ಭಯ ಇರುತ್ತೆ. ಅದರ ಪರಿಣಾಮ ಷೇರು ಮಾರುಕಟ್ಟೆ ಇದೀಗ ಕುಸಿತವನ್ನು ಕಂಡಿರೋದು.